ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಮಕ್ಕಳನ್ನ ಶಾಲೆಗೆ ಕಳಿಸೋವಾಗ ಅಥವಾ ಗಂಡನ್ನ ಆಫೀಸಿಗೆ ಕಳಿಸೋವಾಗ ನಾವು ಅವರಿಗೆ ಊಟದ ಬಾಕ್ಸ್ ರೆಡಿ ಮಾಡಿ ಕೊಡಬೇಕಾಗತ್ತೆ, ಬುತ್ತಿ ಕಟ್ಟಿಕೊಡ್ಬೇಕಾಗತ್ತೆ. ಪ್ರತಿದಿನ ಅದಕ್ಕೆ ಏನು ಹಾಕೋದು ಅಂತ ಯೋಚನೆ ಮಾಡೋದ್ರಲ್ಲೇ ಸಮಯ ಹೋಗ್ಬಿಡತ್ತೆ. ಒಂದೊಂದು ದಿವಸ ಲೇಟ್ ಆಗಿ ಎದ್ದಾಗ ಎಲ್ಲ ಏನಪ್ಪಾ ಮಾಡೋದು ಅನ್ನೋ ಚಿಂತೆ ಬಂದ್ರೆ ಪುಳಿಯೋಗರೆ ಗೊಜ್ಜಿದೆ ಅಂದ್ಬಿಟ್ರೆ ತಕ್ಷಣ ಪುಳಿಯೋಗರೆ ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ಕಳಿಸೋದು. ಇದು ಒಂದು ಸುಲಭದ ಉಪಾಯ. ಪುಳಿಯೋಗರೆ ಗೊಜ್ಜನ್ನ ಯಾವಾಗ್ಲೂ ಮನೇಲಿ ಇಟ್ಕೊಂಡ್ರೆ ನಿಮ್ಗೆ ಸಾಯಂಕಾಲದ ತಿಂಡಿಗೆ ಅಥವಾ ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಮಾಡ್ಕೊಡಕ್ಕೆ ಎಲ್ಲಾನು ತುಂಬಾ ಸಹಾಯ ಆಗತ್ತೆ. ನಾನಿವತ್ತು ನಿಮ್ಗೆ ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮನೇಲಿ ಮಾಡಿ ಪುಳಿಯೋಗರೆ ಮಾಡೋದು ಅಂತ ನಿಮ್ಗೆ ಹೇಳಿಕೊಡೋಣ ಅಂತ ಎಲ್ಲ ಸಾಮಾನುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬನ್ನಿ ನೋಡೋಣ. ಗೊಜ್ಜನ್ನ ಮಾಡ್ಕೊಂಡು ಅನ್ನ ಕಲ್ಸ್ಕೊಂಡು ಊಟಕ್ಕೂ ಉಪಯೋಗಿಸಬಹುದು, ಬೆಳಗಿನ ತಿಂಡಿಗೂ ಉಪಯೋಗಿಸಬಹುದು, ಸಾಯಂಕಾಲದ ಸ್ನಾಕ್ ತರನು ಸಾಯಂಕಾಲ ಶಾಲೆಯಿಂದ ಬಂದು ಆಫೀಸಿಂದ ಬಂದು ತಿನ್ಬೋದು, ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ನಮ್ಮನೇಲಿ ಸ್ವಲ್ಪ ಕಡಿಮೆನೆ ಪುಳಿಯೋಗರೆ ಮಾಡೋದು, ಆದ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡಿ ನೀವು ಅದನ್ನ ಚೆನ್ನಾಗಿ ಕುದಿಸಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನೀವು ಒಂದು ತಿಂಗಳ ತನಕ ಇಟ್ರು ಏನೂ ಆಗಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ಮಾಡೋಣ. ಏನೇನ್ ಸಾಮಾನುಗಳು ಬೇಕು ಅಂತ ಹೇಳ್ತೀನಿ. ಪುಳಿಯೋಗರೆ ಗೊಜ್ಜಿಗೆ ನಾನೆಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಪುಳಿಯೋಗರೆಗೆ ಬೇಕಾಗೋದು ಹುಣಸೆ ಹಣ್ಣು ಕಿವುಚಿ ಇಟ್ಕೊಂಡಿರ್ಬೇಕು. ಒಂದು ಚಿಕ್ಕ ಆರೆಂಜ್ ಕಿತ್ತಳೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನಾನು ಕಿವುಚಿ ನೋಡಿ, ಇಲ್ಲಿ ಅದರ ತಿರುಳನ್ನ ಕುದಿಸಿ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕಸ ಇರತ್ತಲ್ಲ ಹುಣಸೆ ಹಣ್ಣಲ್ಲಿ, ಕುದಿಸಿ ಅದರ ತಿರುಳನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಕಿವುಚಿ ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ. ಅದರ ಜೊತೆ ಮೊದಲಿಗೆ ನಾನು ಈ ಸ್ಪೂನ್ ಅಳತೆನಲ್ಲಿ ಹೇಳ್ತೀನಿ. ಯಾಕಂದ್ರೆ ದೊಡ್ಡ ದೊಡ್ಡ ಕಪ್ಪಲ್ಲೆಲ್ಲ ಮಾಡಿದ್ರೆ ತುಂಬಾ ದಿವಸ ಇಟ್ಕೋಬೇಕಾಗತ್ತೆ. ಅಷ್ಟು ಮಾಡಿ ಇಟ್ಕೊಳ್ಳೋದಕ್ಕಿಂತ ಆಗಾಗ ಫ್ರೆಶ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ನಾನು ಈ ಸ್ಪೂನ್ ಅಳತೆನಲ್ಲಿ ಹೇಳ್ತೀನಿ. ಈ ಸ್ಪೂನ್ ಅಲ್ಲಿ ನಾನು 4 ಸ್ಪೂನು ಧನಿಯಾ ತಗೊಂಡಿದ್ದೀನಿ. 4 ಸ್ಪೂನು ಧನಿಯಾ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಆಮೇಲೆ 2 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. 2 ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ. 2 ಸ್ಪೂನು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಅಂದ್ರೆ ಧನಿಯಾ ಎಷ್ಟು ತಗೋತೀರಾ ಆದ್ರೆ ಎಲ್ಲ ಅರ್ಧದಷ್ಟು ನಿಮ್ಗೆ ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ. ಆಮೇಲೆ ಎಳ್ಳು ಹಾಕ್ಲೇಬೇಕು ಪುಳಿಯೋಗರೆಗೆ. ಎಳ್ಳು ನಾನು 3 ಚಮಚ ತಗೊಂಡಿದ್ದೀನಿ. 3 ಚಮಚ ಬಿಳಿ ಎಳ್ಳು 3 ಚಮಚ ತಗೊಂಡಿದ್ದೀನಿ. ಆಮೇಲೆ ಮೆಂತ್ಯ ಅರ್ಧ ಚಮಚ ಮೆಂತ್ಯ ತಗೊಂಡಿದ್ದೀನಿ. ಅರ್ಧ ಚಮಚ ಸಾಸಿವೆ ತಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಕಾಳುಮೆಣಸು ಪೆಪ್ಪರ್ ತಗೊಂಡಿದ್ದೀನಿ. ಅದ್ರ ಜೊತೆ ಏನಿದೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಒಂದು 18ರಿಂದ 20 ತಗೊಂಡಿದ್ದೀನಿ. ಅದ್ರ ಜೊತೆ ಒಣ ಕೊಬ್ಬರಿ 1 ಕಪ್ ಅಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಆಮೇಲೆ ಬೆಲ್ಲ, ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗತ್ತೆ. ಉಪ್ಪು, ಹುಳಿ, ಖಾರ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಪುಳಿಯೋಗರೆಗೆ. ಈಗ ಬೆಲ್ಲ ಒಂದು ಆರೆಂಜ್ ಸೈಜ್ ಅಷ್ಟೇ ಬೆಲ್ಲ ತಗೊಂಡಿದ್ದೀನಿ. ನೀವು ಎಷ್ಟು ಹುಣಸೆ ಹಣ್ಣು ತಗೊಂಡಿರ್ತೀರಿ ಅಷ್ಟೇ ಅಳತೆಗೆ ಸುಮಾರು ಬೆಲ್ಲ ತಗೊಂಡ್ರಾಯ್ತು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು. ಹಾಗೆ ನಾನು ಸೋನಾ ಮಸೂರಿ ಅಕ್ಕಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಹೇಗ್ ಮಾಡೋದು ಪುಳಿಯೋಗರೆ ಗೊಜ್ಜನ್ನ ಹೇಗ್ ಹುರ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ಒಂದೊಂದೇ ಐಟಮ್ ಅನ್ನ ಹುರ್ಕೊಳ್ಳೋಣ. ಮೊದಲೊಂದು ಬಾಣಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಮೊದಲು ಒಂಚೂರು ಬಾಣಲಿ ಬಿಸಿ ಆದ ತಕ್ಷಣ ನಾವು ಬಿಳಿ ಎಳ್ಳನ್ನ ಹಾಕೊಳ್ಳೋಣ. ಫಸ್ಟ್ ಎಳ್ಳು ಹುರ್ಕೊಳ್ಳೋಣ. ಅದು 1 ನಿಮಿಷಕ್ಕೆ ಪಟ್ಪಟ ಅಂತ ಅನ್ನತ್ತೆ. ಬಾಣಲಿ ಬಿಸಿ ಆದ ತಕ್ಷಣ ಬಿಳಿ ಎಳ್ಳು ಹಾಕೊಳ್ಳೋಣ. ನೀವು ಬಿಳಿ ಎಳ್ಳಿಲ್ಲ ಅಂದ್ರೆ ಕಪ್ಪೆಳ್ಳನ್ನು ಉಪಯೋಗಿಸ್ಕೋಬಹುದು. ನಾನು ಬಿಳಿ ಎಳ್ಳು ಉಪಯೋಗಿಸ್ಕೊತಾ ಇದ್ದೀನಿ. ಎಳ್ಳು ಚಟಪಟ ಅನ್ನಕ್ಕೆ ಶುರುವಾಯಿತು. ಎಳ್ಳನ್ನ ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. 2 ಚಮಚ ಕಡಲೆಬೇಳೆ ಹಾಕೊಂಡಿದ್ದೀನಿ. ನೀವು ಎಲ್ಲಾನು ಒಟ್ಟಿಗೂ ಹುರಿಬಹುದು, ಆದ್ರೆ ನಿಮ್ಗೆ ಟೇಸ್ಟು ಘಮ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಒಂದೊಂದು ಸಾಮಾನಿಗೆ ಒಂದೊಂದು ಸಮಯ ಬೇಕಾಗತ್ತೆ. ಕಡಲೆಬೇಳೆ ಸ್ವಲ್ಪ ಲೇಟಾಗಿ ಹುರಿಯತ್ತೆ, ಜೀರಿಗೆ ಎಲ್ಲ ಉದ್ದಿನ ಬೇಳೆ ಸ್ವಲ್ಪ ಬೇಗ ಆಗತ್ತೆ.
ಹಾಗಾಗಿ ನೀವು ಒಂದೊಂದು ಸಪರೇಟ್ ಹುರ್ಕೊಳ್ಳೋದು ಒಳ್ಳೇದು. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದ್ರೆ ನೀವು ಜೊತೆಲ್ಲೂ ಹುರ್ಕೋಬಹುದು. ಕಡಲೆಬೇಳೆ ಕೆಂಪಾಯ್ತು, ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದನ್ನ. ಈಗ ಉದ್ದಿನ ಬೇಳೆ 2 ಚಮಚ ಹಾಕೋತಾ ಇದ್ದೀನಿ. ಅದು ಹೊಂಬಣ್ಣ ಬರೋ ತನಕ ಹುರಿಯೋಣ. ನೋಡಿ ಉದ್ದಿನ ಬೇಳೆನೂ ಕೆಂಪಾಗ್ತಾ ಇದೆ, ಸಾಕು, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಧನಿಯಾ ಹಾಕೋತಾ ಇದ್ದೀನಿ. 4 ಚಮಚ ಧನಿಯಾ ಇದೆ, 4 ಚಮಚ ಧನಿಯಾ ಹಾಕೊಂಡಿದ್ದೀನಿ. ಧನಿಯಾನು ಕೆಂಪಾಯ್ತು, ಸಾಕು, ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ, 2 ಚಮಚ ಜೀರಿಗೆ ಇದೆ. ಜೀರಿಗೆನೂ ಕೆಂಪಾಯಿತು, ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ಅರ್ಧ ಚಮಚ ಮೆಂತ್ಯ ಹಾಕೊಂಡು ಹುರಿಯೋಣ. ಮೆಂತ್ಯ ಒಂದು ಸ್ವಲ್ಪ ಹುರಿದ ತಕ್ಷಣ ಸಾಸಿವೆನೂ ಹಾಕೊಂಡು ಬಿಡೋಣ, ಒಟ್ಟಿಗೆ ಆಗ್ಬಿಡತ್ತೆ ಎರಡೂ. ಅರ್ಧ ಚಮಚ ಸಾಸಿವೆ ಹಾಕೋತಾ ಇದ್ದೀನಿ. ಮೆಂತ್ಯನೂ ಕೆಂಪಾಯಿತು, ಸಾಸಿವೆನೂ ಚಟಪಟ ಅಂತ ಇದೆ. ಈಗ ಸಾಕು, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕಾಳುಮೆಣಸು ಪೆಪ್ಪರ್ ಹಾಕೋತಾ ಇದ್ದೀನಿ, ಅದು ಅರ್ಧ ಚಮಚ. ಹಾಗೆ 1 ಕಪ್ಪು ಕೊಬ್ಬರಿ ಹುರ್ಕೋತಾ ಇದ್ದೀನಿ. ಸಾಕು, ಕಾಳುಮೆಣಸು ಮತ್ತು ಕೊಬ್ಬರಿ ಹುರಿದಿದ್ದೀನಿ, ಅದನ್ನು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಕರಿಬೇವು ಸೊಪ್ಪು ಹಾಕಿ ಅದ್ರ ಜೊತೆ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ. ನೀವು ಬೇಕಾದರೆ ಇಂಗು ಈಗಲೂ ಹಾಕ್ಬೋದು, ಇಂಗು ಹಾಕ್ಕೋಬೋದು, ಇಲ್ಲ ಗೊಜ್ಜು ಮಾಡೋವಾಗನೂ ಹಾಕ್ಕೋಬೋದು. ನಾನು ಗೊಜ್ಜು ಮಾಡೋವಾಗ ಹಾಕ್ಕೋತಾ ಇದ್ದೀನಿ ಇಂಗು. ಮೆಣಸು ಗರಿ ಗರಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಎಲ್ಲನೂ ಹುರಿದು ರೆಡಿಯಾಗಿದೆ. ಇಲ್ಲಿ ಬೌಲಲ್ಲಿ ಎಲ್ಲನೂ ರೆಡಿ ಇದೆ. ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಸಾಸಿವೆ, ಕಾಳುಮೆಣಸು, ಕೊಬ್ಬರಿ ಎಲ್ಲ ಹುರಿದು ರೆಡಿಯಾಗಿದೆ. ಮಿಕ್ಸಿನಲ್ಲಿ ನಾವು ಪುಡಿ ಮಾಡ್ಕೊಳ್ಳೋಣ. ಮೆಣಸೆಲ್ಲ ತಣ್ಣಗಾಗಿದೆ, ಹುರಿದಿರೋದೆಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡು ಬರೋಣ. ನೋಡಿ ಮಿಕ್ಸಿನಲ್ಲಿ ಪುಡಿ ಮಾಡಿದ್ದೀನಿ, ಪುಡಿ ಆಗಿದೆ. ಈಗ ನಾವು ಒಗ್ಗರಣೆ ಮಾಡಿ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನೀವು ಯಾವ ಎಣ್ಣೆ ಬೇಕಾದರೂ ಬಳಸ್ಬೋದು. ನಾನು ಫಾರ್ಚೂನ್ ರಿಫೈನ್ಡ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. ನೀವು ಕಡಲೆಕಾಯಿ ಎಣ್ಣೆನೂ ಉಪಯೋಗಿಸ್ಬೋದು, ಕೊಬ್ಬರಿ ಎಣ್ಣೆನೂ ಉಪಯೋಗಿಸ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಪುಳಿಯೋಗರೆಗೆ. ನೀವು ಒಗ್ಗರಣೆಗೆ ಕಡಲೆಕಾಯಿ ಬೀಜ ಈಗಲೇ ಹಾಕ್ಕೊಂಡ್ರೆ ನೀವು ಅದು ಮಾಡಿ ಆಗುವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಲ್ವಾ, ಆಗ ನಿಮಗೆ ಅದು ಮೆತ್ತಗಾಗ್ಬಿಡತ್ತೆ. ಅದಕ್ಕೆ ಪುಳಿಯೋಗರೆ ಮಾಡುವಾಗ ಒಗ್ಗರಣೆ ಮಾಡ್ಕೊಳ್ಳೋದು ಒಳ್ಳೇದು. ನಾನು ಏನು ಹಾಕಲ್ಲ, ಬರೀ ಕರಿಬೇವು, ಒಂಚೂರು ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ, ಎಣ್ಣೆ ಬಿಸಿ ಆದ ತಕ್ಷಣ ಕರಿಬೇವು ಹಾಕ್ತಾ ಇದ್ದೀನಿ. ಹಾಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಇಂಗು ಹಾಕ್ತಾ ಇದ್ದೀನಿ, ಇಂಗಿನ ಪುಡಿ ಹಾಕ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ. ಈಗ ನೀವು ಹುಣಸೆ ಹಣ್ಣು ನೀವು ಪಲ್ಪ್ ತೆಗೆದಿಟ್ಕೊಂಡಿದ್ದೀರಲ್ಲ, ಅದನ್ನ ಹಾಕೋಣ. ಅದರ ಜೊತೆ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ್ದೀನಿ. ಇದು ಬೆಲ್ಲ ಎಲ್ಲ ಕರಗಬೇಕು, ಚೆನ್ನಾಗಿ ಕರಗಿ ಅದು ಗಟ್ಟಿ ಆಗತ್ತೆ, ಸ್ವಲ್ಪ ಕಲರು ಬದಲಾಗತ್ತೆ, ಇನ್ನೂ ಸ್ವಲ್ಪ ಡಾರ್ಕ್ ಬರುತ್ತೆ. ಬೆಲ್ಲ ಎಲ್ಲ ಕರಗಬೇಕು. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಉಪ್ಪು ಹಾಕೋಣ,
ನೀವು ನೋಡಿ ಎಷ್ಟು ಬೇಕಾಗತ್ತೆ ಉಪ್ಪು ಅಂತ. ನಿಮಗೆ ಕಡಿಮೆ ಆದರೆ ನೀವು ಪುಳಿಯೋಗರೆ ಕಲಿಸ್ಕೊಳ್ಳೋವಾಗೂ ಹಾಕ್ಕೋಬೋದು. ನಾನು 2 ಸ್ಪೂನು ಹಾಗೆ ಇನ್ನೊಂದು ಚೂರು 2-1/4 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ಇದರಲ್ಲಿ ಅರಿಶಿನ, ಉಪ್ಪು, ಬೆಲ್ಲ, ಹುಳಿ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಕುದೀತಾ ಇದೆಯಲ್ಲ ಚೆನ್ನಾಗಿ, ಈಗ ಪುಳಿಯೋಗರೆ ಪೌಡ್ರನ್ನು ಹಾಕೋಣ. ಈ ಪುಳಿಯೋಗರೆ ಪೌಡ್ರನ್ನು ನೀವು ಡೈರೆಕ್ಟಾಗಿನೂ ಪುಳಿಯೋಗರೆ ಮಾಡ್ಬೋದು, ಮಾಡಿ ಇಟ್ಕೊಂಡ್ರೆ. ಆದರೆ ಗೊಜ್ಜಾದರೆ ಸುಲಭ ಅಲ್ವಾ, ನೀವು ಇಮಿಡಿಯೇಟ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ನಾನು ಗೊಜ್ಜು ಮಾಡಿ ಇಟ್ಕೊತಿದ್ದೀನಿ. ನೀವು ಕೊಬ್ಬರಿನ ಆಮೇಲೂ ಹಾಕೋಬೋದು, ಬಟ್ ನಾನು ಪೌಡ್ರಿಗೆ ಹಾಕ್ಬಿಟ್ಟಿದ್ದೀನಿ, ಸೇರಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕದು. ನಿಮಗೆ ಒಳ್ಳೆ ಚವನ್ಪ್ರಾಶ ಥರ ಬರುತ್ತೆ, ಆ ಥರ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಲಿ ಅದು. ಚೆನ್ನಾಗಿ ಕುದ್ದು ನಿಮಗೆ ಸ್ವಲ್ಪ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ಸೈಡ್ಗೆಲ್ಲ. ನೀವು ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾಗ ನಿಮಗೆ ಈ ಪುಳಿಯೋಗರೆ ಪೌಡ್ರನ್ನ ಹಾಕಿ ನಾನು 10 ನಿಮಿಷದಿಂದ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ನೋಡಿ ಸೈಡೆಲ್ಲ ಈಗ ಎಣ್ಣೆ ಬರ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ ನೋಡಿ. ಈ ಕಡೆ ಸೈಡಿಂದೆಲ್ಲ ಎಣ್ಣೆ ಬರ್ತಾ ಇದೆ. ಇಷ್ಟು ನೀವು ಅದನ್ನು ಫ್ರೈ ಮಾಡಿದ್ರೆ ಸಾಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊಜ್ಜು. ನಿಮಗೆ ತಳ ಬಿಟ್ಟು ನಿಮ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಇನ್ನೊಂಚೂರು ಹಾಕೋಬಹುದು. ನಾವು ಒಗ್ಗರಣೆ ಮಾಡಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತೀವಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಆದ ತಕ್ಷಣ ನಿಮ್ಗೆ ಅದೊಂದು ಉಂಡೆ ಥರ ಆಗಿ ನೋಡಿ ಫುಲ್ಲು ಹೇಗೆ ರೋಲ್ ಆಗೋ ಥರ ಆಗತ್ತೆ. ಈ ಥರ ಆದಾಗ ಸಾಕಾಗತ್ತೆ. ನೀವು ಗ್ಯಾಸ್ ಆಫ್ ಮಾಡ್ಬೋದು. ಆಫ್ ಮಾಡಿ ನೀವು ಪುಳಿಯೋಗರೆಯನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ ಸೈಡೆಲ್ಲ ಎಣ್ಣೆ ಹೇಗೆ ಬಿಡ್ತಾ ಇದೆ. ಇಷ್ಟಾದರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡಿ ಪುಳಿಯೋಗರೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪುಳಿಯೋಗರೆ ಕಲಿಸ್ಕೊಳ್ಳೋಣ. ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ನಾನು ರಿಫೈನ್ಡ್ ಆಯಿಲೇ ಉಪಯೋಗಿಸ್ತಾ ಇದ್ದೀನಿ ಇವತ್ತು. ಅದಕ್ಕೊಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ, ಆಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ನೀವು ಕಡಲೆಕಾಯಿ ಬೀಜ ಆ ಗೊಜ್ಜಿಗೆ ಹಾಕ್ಕೊಂಡ್ರೆ ಎಲ್ಲ ಮೆತ್ತಗಾಗತ್ತೆ. ಅದಕ್ಕೋಸ್ಕರ ನೀವು ಒಗ್ಗರಣೆಗೆ ಹಾಕ್ಕೊಂಡು ಮಾಡಿದಾಗ ನಿಮಗೆ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಒಗ್ಗರಣೆ ಕೆಂಪಾಯಿತು. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಒಗ್ಗರಣೆನ ಇಳಿಸ್ಕೊಂಡು ಬಿಡೋಣ. ಗ್ಯಾಸ್ ಆಫ್ ಮಾಡಿ ನಾನು ಕೆಳಗಡೆ ಇಳಿಸ್ಕೊಳ್ತೀನಿ ಒಗ್ಗರಣೆನ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಮಾಡಿಟ್ಟಿರೋ ಅನ್ನ ಹಾಕ್ಕೊಂಡು ಬಿಡೋಣ. ಈಗ ನೋಡಿ ಗೊಜ್ಜಿಲ್ಲಿ ರೆಡಿ ಇದೆ. ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಷ್ಟೇ ಗೊಜ್ಜು ಹಾಕ್ತಿದ್ದೀನಿ. ಅದು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ಲ, ಖಾರ ಆಗಿರ್ಬೋದು. ಅದಕ್ಕೋಸ್ಕರ ಇಷ್ಟೇ ಗೊಜ್ಜು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ. ನಿಮಗೆ ಗೊಜ್ಜು ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೋಬೋದು, ಬಟ್ ಅದಕ್ಕೆ ಉಪ್ಪು ಕಡಿಮೆ ಅನಿಸಿದ್ರೆ ನಿಮ್ಗೊಂಚೂರು ಉಪ್ಪು ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಎಷ್ಟು ಪುಳಿಯೋಗರೆ ಗೊಜ್ಜು ಇನ್ನೂ ಇದೆ ನೋಡಿ. ಈಗ ಪುಳಿಯೋಗರೆನ ಸರ್ವ್ ಮಾಡಿಬಿಡೋಣ. ಹೇಗಾಗಿದೆ ನೋಡೋಣ. ಘಮ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ನೋಡಿ ತುಂಬ ಚೆನ್ನಾಗಿ ಬಂದಿರೋ ಹಾಗಿದೆ ಪುಳಿಯೋಗರೆ. ಈಗ ನೋಡೋಣ ಹೇಗಾಗಿದೆ ಅಂತ. ಪುಳಿಯೋಗರೆ ರೆಡಿ ಆಗಿದೆ. ಸುಶಾಂತ್ ಈಗ ತಿಂದು ಹೇಗಿದೆ ಅಂತ ಹೇಳ್ತಾನೆ. ಪುಳಿಯೋಗರೆ ಹೇಗಿದೆ ಸುಶಾಂತ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ? ಇದೆ. ಇಷ್ಟು ಗೊಜ್ಜಿದೆ. ಇದನ್ನು ನಾನು ಬಾಟ್ಲಿಯಲ್ಲಿ ಹಾಕಿ ಸ್ಟೋರ್ ಮಾಡ್ತೀನಿ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳ ತನಕ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು
ಒಗ್ಗರಣೆ ಮಾಡಿಕೊಂಡು ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಗತ್ತೆ. ನಾನು ತೊಳೆದು ಒಣಗಿಸಿರೋ ಬಾಟ್ಲಿನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಗೊಜ್ಜನ್ನ. ನೋಡಿ ಆದ್ಮೇಲೆ ಒಂದು ಬಾಟ್ಲು ಗೊಜ್ಜಾಗಿದೆ. ಸ್ವಲ್ಪ ಬಿಸಿ ಇದೆ, ಮುಚ್ಚಳ ಹಾಕಲ್ಲ, ಓಪನ್ ಇಟ್ಟಿರ್ತೀನಿ. ಅದು ಆರಿದ ಮೇಲೆ ಮುಚ್ಚಳ ಹಾಕೋಣ. ಇಲ್ಲಿ ಗೊಜ್ಜೆಲ್ಲ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಸುಲಭದ ಕೆಲಸ. ಮಕ್ಕಳ ಸ್ಕೂಲಿಗೆ ಒಂದಿನ ನಾವು ಏನೋ ಲೇಟ್ ಆಯ್ತು, ಕೆಲಸ ಮಾಡೋಕ್ಕಾಗಿಲ್ಲ, ಕ್ಯಾರಿಯರ್ ಕಟ್ಟಕ್ಕಾಗಿಲ್ಲ ಅನ್ನೋವಾಗ ಎಷ್ಟು ಬೇಗ ಸುಲಭದಲ್ಲಿ ಗೊಜ್ಜು ರೆಡಿ ಇದ್ರೆ 5 ನಿಮಿಷದಲ್ಲಿ ನೀವು ಕ್ಯಾರಿಯರ್ ಲಂಚ್ ಬಾಕ್ಸ್ ಅನ್ನ ರೆಡಿ ಮಾಡಿಬಿಡ್ಬೋದು. ಪ್ರತಿದಿನ ಅದೇ ಮಾಡೋಕ್ಕಾಗಲ್ಲ. ಯಾವತ್ತೂ ಒಂದು ಎಮರ್ಜೆನ್ಸಿ ಅಥವಾ ಏನೋ ತೊಂದರೆ ಬಂತು ಅಂದಾಗ ತುಂಬಾ ಉಪಯೋಗ ಆಗುವಂತಹದ್ದು ಪುಳಿಯೋಗರೆ ಗೊಜ್ಜು. ಹಾಗಾಗಿ ಅದು ಯಾವಾಗ್ಲೂ ರೆಡಿ ಇದ್ರೆ ತುಂಬಾ ಒಳ್ಳೇದು. ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ಅಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.